ಏನು ಇಲ್ಲ. ಯಾವಾಗ್ಲೇ ನನ್ಗೆ ನೀರ್ ಇರ್ಲಿಲ್ಲ, ಏನ್ ಪಾಸ್ ಇಲ್ಲ ಪೀಸ್ ಇಲ್ಲ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಕಣ್ಣಲ್ಲೇ ಬೀಸಿದೆ ತಂಗಾಳಿ ಹೋದಲ್ಲೇ ಸುಮ್ಮನೆ ಕೊಲ್ಲುತ್ತಾಳೆ ನಿಂತಲ್ಲೇ ಹೆಂಗೆಂಗಿದ್ದೆ ಹೆಂಗಾಗೋದೆ ಅಯ್ಯೋ ರಾಮ. ಇವತ್ತೇನಪ್ಪ ಅಂದ್ರೆ ಅಂಕು ನನ್ ಜೊತೆ ಇದ್ದಾಳೆ. ಹೋಗಿಗ್ಬಿಟ್ಟಿ ಆಮೇಲೆ ಏನೇ ಸೊ ಇವತ್ತೇನಂತ ಗೈಸ್ ಒಂದು ನಿಮಿಷ ಅವಳಿಗೆ ಸೊ ಇವಾಗ ನಾವು ಇವಳ ಜೊತೆ ನಾನು ಎಗ್ ರೈಸ್ ತಿನ್ನಕ್ಕಂತ ಹೋಗ್ತಾ ಇದ್ದೀನಿ. ಸೊ ಅದರಲ್ಲಿನೂ ಕಾಂಪಿಟೇಷನ್ ಇಕ್ಕೋಣ, ಅದರಲ್ಲಿನೂ ಚಾಲೆಂಜ್ ಇಕ್ಕೋಣ ಅಂತ ಇದ್ದೀವಿ. ಸೊ ನೋಡೋಣ ಯಾವ ಥರ ಮಾಡ್ತಾಳೆ ಅಂತ. ಸೊ ಲೆಟ್ಸ್ ಸಿ, ಕಮ್ ಹೋಗೋಣ ಬೇಗ ಬೇಗ. ನೀವು ನೋಡ್ತಾ ಇರಿ ಯಾವ ಥರ ಇರುತ್ತೆ. ಸೊ ಗೈಸ್ ನಾವೇನು ಮಾಡಿದ್ರಿ ಗೊತ್ತಾ, ಅಲ್ಲಿ ಎಗ್ ರೈಸ್ ಚಾಲೆಂಜ್ ಇಕ್ಕೋಣ ಅಂತ ಬಂದ್ರಿ. ಸೊ ಇಲ್ಲಿ ಬಂದಾದ್ಮೇಲೆ ಇಲ್ಲಿ ಎಗ್ ರೈಸ್ ಇಲ್ವಂತೆ. ಇಲ್ಲಿ ಯಾವುದೋ ರೈಲ್ವೆ ಟ್ರ್ಯಾಕ್ ಕಡೆಯಿಂದ ಕರ್ಕೊಂಡ್ಬಂದಿದ್ದಾಳೆ ನಮ್ಮ ಫ್ರೆಂಡು. ಇದು ಯಾವುದೋ ಪ್ಲೇಸ್ ಚೆನ್ನಾಗಿದೆ ಅಂತ ಹೇಳಿದ್ಲು. ನೋಡಿ ಹೆಂಗೆ ಕುತ್ಕೊಂಡಿದ್ದಾಳೆ. ಗ್ಯಾಸ್ ಪ್ರಾಬ್ಲಮ್ ಇಂದ ಎಗ್ ರೈಸ್ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಆಂಧ್ರ ಸ್ಟೈಲ್ ಪಪ್ಪು ಮತ್ತೆ ಅನ್ನನ ಟೇಸ್ಟ್ ಮಾಡೋಣ ಅಂತ ಬಂದು ನೋಡಿ ಗೈಸ್ ಇಲ್ಲಿ. ಸೊ ಇದೇ ಚಾಲೆಂಜ್, ಇವತ್ತು ಒಂದೊಂದು ಪ್ಲೇಟ್ ತೊಗೊತಾ ಇದ್ದೀವಿ. ಸೊ ಫಸ್ಟು ಚಾಲೆಂಜ್ ನಂದಲ್ವಾ. ಸೊ ಫಸ್ಟು ಚಾಲೆಂಜ್ ನಂದಂತೆ. ಸೊ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಫಸ್ಟೇ ಅನ್ನನ ಚೆನ್ನಾಗಿ ಕಲ್ಸಿದೀನಿ. ಆಲ್ರೆಡಿ ಸ್ಟಾರ್ಟ್ ಆಗಿದೆ ಟೈಮರು. ಇಲ್ಲ ನಂಗೆ ಗೊತ್ತಿಲ್ಲ ಅದೆಲ್ಲ ಆನ್ ಆಗಿದೆ. ನೋ ಗೈಸ್, ಇವಾಗ ಟೈಮ್ ಸ್ಟಾರ್ಟ್ ಮಾಡಿದ್ದಾಳೆ. ಸೊ ರೆಡಿ ಸ್ಟಡಿ. ನೋಡೋಣ ಗೈಸ್ ಎಷ್ಟು ಬೇಗ ತಿಂತಾಳೆ ಅಂತ. ನಿಧಾನ ತಿನ್ನು, ಸಿಕ್ಕಾಕೊಂಡಿ ಆಮೇಲೆ. ಅಯ್ಯೋ ಹಂಗಂತ ಸಿಕ್ಕಾಕೊಂಡ್ಬಿಟ್ರೆ ಗೈಸ್ ಮೇಲೆ ಹೋಗ. ನೀರೇನು ಇಟ್ಕೊಂಡಿರ್ಲಿಲ್ಲ ಗೈಸ್. ಇನ್ನ ಇದೆಲ್ಲ ಇದೆ ಅಮ್ಮ, ಇದೆಲ್ಲ ಕಂಪ್ಲೀಟ್ ಮಾಡು. ಪಿಕ್ಕಲ್ ಸಮೇತ ಕಂಪ್ಲೀಟ್ ಮಾಡಬೇಕು. ಮೈ ಗಾಡ್ ಗೈಸ್, ಇಳಿಗೆಲ್ಲ ತರ ಇದ್ದಾನೆ ಗೈಸ್. ಬಾಯಲ್ಲಿ ಇರಬಾರ್ದು ಚಮಡ ಗೈಸ್. 1 minute 48 seconds ಖಾಲಿ ಮಾಡಿದಾಳೆ. ನಾನು ಖಾಲಿ ಮಾಡಿದೆ, ಏನು ಇಲ್ಲ. 1 minute 48 seconds ಖಾಲಿ ಮಾಡ್ತೀನಿ ಅಂತ ಮಾಡ್ತಾಳೆ ಗೈಸ್. ಫೈನಲಿ ತಿಂದಿದ್ದೀನಿ ಗೈಸ್. ಏನಂದ್ರೆ ಅವಾಗಲೇ ನೀರು ಇಟ್ಕೊಂಡಿರ್ಲಿಲ್ಲ. ಸೊ ಆ ಟೈಮ್ಗೂ ಸ್ಟಾಪ್ ಮಾಡಿದ್ರಿ, ಆಮೇಲೆ ಹೋಗ್ಬಿಟ್ಟು ನೀರು ತೊಗೊಂಬಂದಿರಿ. ನನಗೆ ಬಿಕ್ಕಳಿಗೆ ಜಾಸ್ತಿ ಆಗಿತ್ತು. ಸೊ ಆದರೂ ಆ ಟೈಮಲ್ಲಿ ನಾನು ಅಷ್ಟೊಂದು ಇದು ಮಾಡಿದ್ದೀನಿ. ಸೊ ಇವಾಗ ಇವಳು ಇವಾಗ ಮಾಡ್ತಾಳೆ. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ನಾನು ಅಷ್ಟೊತ್ತರೆಗೂ ಹ್ಯಾಂಡ್ ವಾಶ್ ಮಾಡ್ಬಿಟ್ಟು ಬರ್ತೀನಿ. ಇವಳು ಟೈಮಿಂಗ್ ಸ್ಟಾರ್ಟ್ ಆಗುತ್ತೆ. ರೆಡಿ ಏನೇ? ಹಾಂ ರೆಡಿ ಗೈಸ್. ತಿಂತಾ ಇದ್ದಾಳೆ. ಐ ಥಿಂಕ್ ಅವಳೇ ವಿನ್ ಆಗ್ಬೋದು ಅನ್ನೋ ಥರ ಫೀಲ್ ಆಗ್ತಿದ್ದೆ ನನಗೆ. ನಿಧಾನ ನೀನೇನಂತೆ ನಿಧಾನವೇ ಪ್ರಧಾನ ಅಲ್ಲ ಗೈಸ್. ಅವಳು ಅಂತ ಇದ್ಲು ನಿಧಾನವೇ ಪ್ರಧಾನ. ಸೊ ಅದಕ್ಕೆ ಇವಾಗ ತಿಂತಾ ಇದ್ದಾಳೆ. ನೋಡೋಣ ಎಷ್ಟು ಬೇಗ ತಿಂತಾಳೆ ಅಂತ ನೋಡೋಣ ಗೈಸ್. ಇವಾಗ ವಿಚ್ ಪ್ರಧಾನ? ಪ್ರಧಾನ. ನೀನು ಬೇಗ ತಿನ್ನು. ಓ ಗೈಸ್, ಏನು ಖಾಲಿ ಮಾಡ್ತಾ ಇದ್ದಾಳೆ ಅಕ್ಕ, ಫುಲ್ಲು ಜೋಶು. ಇದ್ದೆ ಇನ್ನು ಕ್ಲೀನ್ ಮಾಡು. ಹಾಂ ಗೈಸ್ ಆಗಿದೆ ಫೈನಲಿ. ಸೊ ಇವಾಗ ಫುಡ್ ಕಾಂಪಿಟೇಷನಲ್ಲಿ ಯಾರು ವಿನ್ ಆಗಿದ್ದಾರೆ ಅಂತ ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ಡಿಸ್ಕಸ್ ಮಾಡೋಣ. ಸೊ ನೋಡೋಣ, ಫಸ್ಟು ಟೈಮಿಂಗ್ ನೋಡ್ತೀರಿ.
ಆಮೇಲೆ ಹೇಳ್ತೀರಿ ಯಾರು ವಿನ್ನು ಏನು ಅಂತ. ಅವಳು ಹೋಗ್ಬಿಟ್ಟು ಫಸ್ಟ್ ಹ್ಯಾಂಡ್ ವಾಶ್ ಹ್ಞೂ ಗೈಸ್ ನೋಡಿ, ಅವಾಗಲೇ ನನಗೆ ನೀರು ಇರಲಿಲ್ಲ, ಇವಳಿಗೆ ಆದರೂ ನೀರಿತ್ತು. ಅವಾಗಲೇ ನಂಗೆ ಫುಲ್ ಬಿಕ್ಕಳಿಕೆ ಹತ್ತಿತ್ತು. ಆದ್ರೂ ನಾನು ಬಿಕ್ಕಿಗೆ ಟೈಮ್ ಪಾಸ್ ಮಾಡಿದ್ದೀನಿ ಗೈಸ್. ಅವಳು ಪಾಸ್ ಮಾಡಿಲ್ಲ, ನೀರು ಕುಡಿಬೇಕಾದ್ರೆ. ಏನು ಪಾಸ್ ಇಲ್ಲ ಪೀಸ್ ಇಲ್ಲ ಹಿಂಗೆ ಕಡೆ. ಇವಾಗ ನೋಡ್ತೀರಿ ಗೈಸ್ ಯಾರು ಫಸ್ಟ್ ತಿಂದಿದ್ದಾರೆ ಏನು ಅಂತ. ಸೊ ಗೈಸ್ ಫೈನಲಿ ನಾವು ನೋಡಿದ್ರಿ ಟೈಮಿಂಗಲ್ಲಿ. ಸೊ ಯಾರು ವಿನ್ ಆಗಿರ್ತಾರೆ ಅಂತ ಗೆಸ್ ಮಾಡಿ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಅಂಕುನೇ ವಿನ್ ಆಗಿರೋದು, ಬಿಕಾಸ್ ಅದರಲ್ಲಿ 1-2 ಸೆಕೆಂಡ್ ನಮ್ದು ಹಿಂದೆ ಮುಂದೆ ಇದೆ ಅಷ್ಟೇ. ಸೊ ಇವಳು ವಿನ್ ಆಗಿದ್ದಾಳೆ. 1 minute 48 seconds, ನಾನು 1 minute 46 ಇದೇ ಖುಷಿ. seconds. ಒಂಟಿ ಅಲ್ಲಿಗೆ ಬಿಟ್ಟೋಗಿದ್ದಾರೆ. ತಗೋ. ಇವಾಗ ಅಲ್ಲಿ ಪಾನಿಪುರಿ ಕಾಂಪಿಟೇಷನ್ ಅಂತ ಹೇಳಿದ್ದಾಳೆ. ಇದು ಬಂದ್ಬಿಟ್ಟು ಲೈಕ್ ನಾವು ಇಲ್ಲಿ ಎಲ್ಲಿ ಬಂದಿದ್ದೀವಿ ಅಂದರೆ ಯಲಹಂಕ ಹೋಲ್ಟೋನ್ ಹತ್ರ. ಇಲ್ಲಿ ಒಂದು ರೈಲ್ವೆ ಸ್ಟೇಷನ್ ಇದೆ, ಇಲ್ಲಿ ಒಂದು ಅಂಗಡಿ ಇದೆ. ಸೊ ಅಲ್ಲಿ ಬಂದಿರೋದು ತಿನ್ನೋಕ್ಕೆ. ಬಟ್ ಸಕ್ಕತ್ತಾಗಿತ್ತು ಗೈಸ್, ನೀವು ಬನ್ನಿ ಈ ಕಡೆ. ಅಲ್ಲಿ ಪಾನಿಪುರಿ ಇದೆ, ಸ್ವಲ್ಪ ಪಾನಿಪುರಿ ತಿನ್ನೋಣ ಅಂತ ಅಲ್ಲಿ ಪೇ ಮಾಡಿದ್ದಾಳೆ. ಆಗಿದೆ ಇಲ್ಲಿ ಪಾನಿಪುರಿ ಐ ಥಿಂಕ್ ನಮಗೇನೋ ಅಷ್ಟೊಂದು ಕಂಫರ್ಟೇಬಲ್ ಫೀಲ್ ಅನ್ನಿಸ್ತಾ ಇಲ್ಲ. ಇಲ್ಲಿಂದ ನಾವು ಅಲ್ಲಿಗೆ ಹೋಗ್ತೀರಿ ಹೋಲ್ಟೋನ್ ಆ ಕಡೆ ಮುಂದೆ. ಅಲ್ಲಿ ಪಾನಿಪುರಿ ಜಾಸ್ತಿ ಅಂದರೆ 1-2-3 ಅಂಗಡೀಸ್ ಇದೆ ಅಲ್ಲಿ. ಅಂದರೆ ಪಾನಿಪುರಿದು ಜಾಸ್ತಿ ಅಲ್ಲಿ ಅಂಗಡಿ ಎಲ್ಲ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ತಿಂತೀರಿ, ನೋಡೋಣ ಅಲ್ಲಿ ಟೇಸ್ಟ್ ಯಾವ ಥರ ಇರುತ್ತೆ ಅಂತ. ಇನ್ನೊಂದೇನು ಟ್ವಿಸ್ಟ್ ಅಂದರೆ ಇಲ್ಲಿ ವಿನ್ ಆಗಿರೋದು ಇವಳು. ಸೊ ಟ್ರೀಟ್ ಕೊಡ್ತಾ ಇರೋದು ಇವಳೇ. ಆ್ಯಕ್ಚುಲಿ ವಿನ್ ಆಗಿರೋದು ಅವಳು ಅಂದರೆ ನಾನು ಅವಳಿಗೆ ಕೊಡಿಸ್ಬೇಕು, ಬಟ್ ಅವಳೇ ನನಗೆ ಕೊಡಿಸ್ತಾಳಂತೆ. ಈ ಸ್ವಲ್ಪ ಇಲ್ಲಿ ರಿಪೀಟ್ ಆಗಿದೆ. ಸೊ ನೋಡೋಣ, ಬನ್ನಿ ತಿನ್ನೋಣ ಫಸ್ಟು. ಹೋಗ್ಬಿಟ್ಟು ಬನ್ನಿ ಗೈಸ್ ಹೋಗೋಣ. ಪ್ಲೇಸಸ್ ಎಲ್ಲ ಸಕ್ಕತ್ತಾಗಿದೆ ಗೈಸ್ ಇಲ್ಲಿ ನೋಡಿ. ಸೊ ಗೈಸ್ ಇನ್ನೊಂದೇನಾಯಿತು ಗೊತ್ತಾ, ಇವಾಗ ನಾವು ಅಲ್ಲಿ ಪಾನಿಪುರಿಗೆ ಚಾಲೆಂಜ್ ಮಾಡೋಣ ಅಂತ ಬಂದಿದ್ರಿ. ಸೊ ಅದು ಬಂದುಬಿಟ್ಟು ನಾವು ಪಾರ್ಟ್ 2ದಲ್ಲಿ ಮಾಡೋಣ ಅಂತ ಇದ್ದೀವಿ. ಸೊ ಪಾರ್ಟ್ 2ನ ನೀವು ಸ್ಕಿಪ್ ಮಾಡಬೇಡಿ. ನನ್ನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಂತೆ. ಬಾಯ್ ಬಾಯ್.